ಇನ್ನು ಮುಂದಿನ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಪಕ್ಷ ಹಿಂದುಳಿದ ಮತ ಬ್ಯಾಂಕ್ಗಳ ಮೇಲೆ ಕಣ್ಣಿಡ್ತಾ ಇದೆ. ಆ ನಿಟ್ಟಿನಲ್ಲೇ ಈಗ ಹೊಸ ರಣತಂತ್ರವನ್ನ ಹೆಣೆದಿದ್ದಾರೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಅಹಿಂದ ರಾಮಯ್ಯ ಅಂತಾನೆ ಹೆಸರನ್ನ ಪಡೆದುಕೊಂಡಿರುವಂತಹ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಎಐಸಿಸಿ ಒಬಿಸಿ ಮಂಡಳಿಯ ಮೊದಲ ಸಭೆ ನಡೆದಿದ್ದು ಇವತ್ತು ಹಲವು ನಿರ್ಣಯಗಳನ್ನ ಕೈಗೊಳ್ಳಲಾಗಿದೆ. ಹಿಂದುಳಿದ ವರ್ಗಗಳನ್ನ ಒಟ್ಟುಗೂಡಿಸಿ ಸಮಸ್ಯೆಗಳನ್ನ ಗುರುತಿಸಿ ಪರಿಹಾರವನ್ನ ಕಂಡುಕೊಳ್ಳಲು ಹೋರಾಟವನ್ನ ಬಳ ರೂಪಿಸಿರುವಂತ ಬಗ್ಗೆ ಚರ್ಚೆಯಾಗಿದೆ. ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯನವರು ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಬಗ್ಗೆ ಮತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ವಿಚಾರಗಳ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. The census must include social, economic, educational, employment, political aspects of each individual and keeping at the forefront the Telangana State Sheep Caste Survey as a role model. The breaking of the 50% cap barrier in providing reservation, thereby ensuring suitable reservation for the OBCs in education, service, political and other areas. Third, reservation in private educational institutions as per Article 15 Class 4. Article 15 Class 4 of the Indian Constitution. ಸೊ 3 ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ರಾಷ್ಟ್ರದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಉದ್ಯೋಗ ರಾಜಕೀಯ ಸ್ಥಿತಿಗತಿ ಬಗ್ಗೆ ಸಂಪೂರ್ಣ ಗಣತಿ ಮಾಡಬೇಕು. ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸೇವೆ ಹಾಗೂ ರಾಜಕೀಯ ವಲಯದಲ್ಲಿ 50% ಮೀಸಲಾತಿ ನೀಡಬೇಕು. ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಆರ್ಟಿಕಲ್ 15(5) ಪ್ರಕಾರ ಮೀಸಲಾತಿ ನೀಡಬೇಕು. ಎಲ್ಲ ಕರೆಕ್ಟ್ ಆಗಿದೆ. ಈಗ ಬಿಹಾರ ಎಲೆಕ್ಷನ್ ಇದೆ ಅಂತ ತಾವು ಬಹಳ ಕಸರತ್ತು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಪಾರ್ಟಿ ಅವರು ಜಾತಿ ಗಣತಿ ಮಾಡಬೇಕು. ಜ್ಯೋತಿಬಾ ಫುಲೆ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ನನಗೆ ಮಾದರಿ. ಅವರ ವಿಚಾರಗಳನ್ನ, ಅವರ ವಿಚಾರಧಾರೆಗಳನ್ನ ಪಾಲಿಸುವವನು ನಾನು. ದಮನಿತರು, ಅದರಲ್ಲೂ ಕೂಡ ದನಿ ಇಲ್ಲದ ಶೋಷಿತರ ಪರವಾಗಿ ಇರುವವನು ನಾನು. ಸರಿಯಾದ ಸವಲತ್ತುಗಳು, ಸರಿಯಾದ ಮೀಸಲಾತಿಗಳು ಸಿಗಬೇಕು ಅಂದ್ರೆ ಒಂದು ಗಣತಿ ನಡೆಯಲೇಬೇಕು ಅಂತ ರಾಹುಲ್ ಗಾಂಧಿ ಅವರು ಯಾವ ರಾಜ್ಯದಲ್ಲಿ ತಮ್ಮ ಪಕ್ಷದ ನೇತೃತ್ವದ ಸರ್ಕಾರ ಇದೆ ಅಲ್ಲಿ ಗಣತಿ ಮಾಡ್ಸಕ್ಕೆ ಮುಂದಾದ್ರು. ತೆಲಂಗಾಣದಲ್ಲಿ ಆಯ್ತು. ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ ನೀವು ರಾಹುಲ್ ಗಾಂಧಿ ಅವರು? ಇವತ್ತಿಷ್ಟು ಭಾಷಣ ಮಾಡಿ ಮೊದಲನೇ ನಿರ್ಣಯನೇ ಗಣತಿ ಬಗ್ಗೆ ತೆಗೆದುಕೊಂಡಿದ್ದೀರಲ್ಲ ತಾವುಗಳು. ಈ ಒಂದು ಸಮಾವೇಶದಲ್ಲಿ, OBC ಸಮಾವೇಶದಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ನೀವು ಎಲ್ಲ ದೇಶಾದ್ಯಂತ ಬಂದಿದ್ದೀರಲ್ಲ. ನೀವು ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ ಸ್ವಾಮಿ? ನೀವು ಕರ್ನಾಟಕದಲ್ಲಿ ಅದೇನೋ ಮಾಡ್ಬಿಡ್ತೀವಿ ಅನ್ನೋ ಥರ ಶೈಕ್ಷಣಿಕ ಆರ್ಥಿಕ ಅದು ಇದು ಪ್ರಗತಿ ಇದು ಅನ್ಕೊಂಡು ಸಮೀಕ್ಷೆ ಮಾಡಿ ಸಮೀಕ್ಷೆನ ಏನು ಮಾಡಿದ್ರಿ? 10 ವರ್ಷ ಆದರೂ ಕೂಡ ಸಮೀಕ್ಷೆಯನ್ನು ಅಂಗೀಕರಿಸಲಿಲ್ಲ, ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅನುಷ್ಠಾನಕ್ಕೆ ತರಲಿಲ್ಲ, ಕೊಟ್ಟಂತಹ ಸಲಹೆಗಳನ್ನು ಕೂಡ ಸ್ವೀಕರಿಸಲಿಲ್ಲ. ಬದಲಾಗಿ ಏನು ಮಾಡಿದ್ರಿ ರಾಹುಲ್ ಗಾಂಧಿ ಅವರೇ? ಸಿದ್ದರಾಮಯ್ಯನವರಿಗೆ ಮನಸ್ಸಿತ್ತು, ತರಬೇಕು ಅನ್ನುವಂತಹ ಬದ್ಧತೆ ಇತ್ತು. ಅದನ್ನು ಸಚಿವ ಸಂಪುಟ ಸಭೆಯಲ್ಲೂ ಇಟ್ಟರು. ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತಂದರು. ಯಾರ್ಯಾರಿಗೆ ವಿರೋಧ ಇದೆ ಸಚಿವರುಗಳೇ, ನಿಮಗೆ ಆ ವಿರೋಧಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ ಮಾಡ್ಕೊಂಡು ಬನ್ನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದರು. ಅಷ್ಟರ ಮಟ್ಟಿಗೆ ಡೆಲ್ಲಿಗೆ ಕರೆಸಿ ಬೇಡ ಇದು ಇನ್ನೊಂದು ಮಾಡಿ ಅಂತ ಅದನ್ನು ಕಸದ ಬುಟ್ಟಿಗೆ ಹಾಕ್ಸಿದಂಥ ರಾಹುಲ್ ಗಾಂಧಿ ಅವರಿಗೆ ನಿಮಗೇನು ಬದ್ಧತೆ ಇದೆ ಅಂತ ಇವತ್ತು ಇಲ್ಲಿ ಬೆಂಗಳೂರಲ್ಲೇ ಸಭೆ ಮಾಡಿ ನಂಬರ್ 1 ಡಿಸಿಷನ್ ತಗೊಂಡಿದ್ದೀರಾ. ಒಂದು ಸಮೀಕ್ಷೆ ಮಾಡಿಸಿ ಜಾತಿ ಗಣತಿ ಮಾಡಿಸ್ಬೇಕು ಅಂತ ಮಾಡಿರುವಂಥ ಗಣತಿಯನ್ನು ತಿಪ್ಪೆಗೆ ಎಸೆಸ್ಬಿಟ್ಟು ಸಿದ್ದರಾಮಯ್ಯನವರ ಅಹಿಂದ ಅನ್ನುವಂಥ ಆ ಒಂದು ವ್ಯಕ್ತಿತ್ವಕ್ಕೆ ಮಸಿ ಬಳಿದು ಇವತ್ತು ಅವರ ನೇತೃತ್ವದಲ್ಲೇ ಅವರ ಇದರಲ್ಲಿ ಏನೋ ಹೋಸ್ಟಿಂಗಲ್ಲೇ ತಾವು ಸಭೆ ಮಾಡಿ ನಿರ್ಣಯ ತಗೊಳ್ತೀರ. ಇದನ್ನೇ ನಿಮ್ಮ ದ್ವಂದ್ವ ಅನ್ನೋದು. ನಿಮ್ಗೊಂದು ಕ್ಲಾರಿಟಿನೇ ಇಲ್ಲ. ಅಲ್ಲೊಂದು ಕೇಂದ್ರದಲ್ಲೊಂದು ಹೇಳ್ತೀರಾ, ರಾಜ್ಯದಲ್ಲೊಂದು ಮಾಡ್ತಾರೆ. ಡಬಲ್ ಸ್ಟ್ಯಾಂಡರ್ಡು ನಿಮ್ಮದು. ಅದನ್ನೇ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಈ ಒಂದು OBC ಸಲಹಾ ಮಂಡಳಿಯ ಸಭೆ ಬಗ್ಗೆ. Let Congress decide that Mallikarjun Kharge will be the prime ministerial candidate. ಇವ್ರ ಯೋಗ್ಯತೆಗೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಗಾಂಧಿ ಕುಟುಂಬ ಒಪ್ಪೋದಿಲ್ಲ, ರಾಹುಲ್ ಗಾಂಧಿ ಅವರು ಕೂಡ ಒಪ್ಪೋದಿಲ್ಲ, ಸೋನಿಯಾ ಗಾಂಧಿನೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಲೆಟ್ ಕಾಂಗ್ರೆಸ್ ಡಿಸೈಡ್ ದಟ್ ಮಲ್ಲಿಕಾರ್ಜುನ್ ಖರ್ಗೆ ತಯಾರಾಗಿದ್ದಂತ ಕಾಂತರಾಜ್ ವರದಿಯನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತೇಳಿ, ಆದೇಶ ಮಾಡಿದ್ದಾರೆ ಅಂತೇಳಿ ಕಸದ ಬುಟ್ಟಿಗೆ ಹಾಕಿದ್ರಲ್ಲ ಸಿದ್ದರಾಮಯ್ಯನವರೇ, ಅವಾಗೆಲ್ಲ ಹೋಗಿತ್ತು ನಿಮ್ಮ ಕಾಳಜಿ? ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ
ಇವತ್ತು ನೆನಪಾಗ್ತಿದೆ ಸಿದ್ದರಾಮಯ್ಯನವರಿಗೆ. ಇವತ್ತು ಸಿದ್ದರಾಮಯ್ಯನವ್ರು ಉತ್ತರ ಕೊಡಬೇಕು. ಸೊ ಎಕ್ಸಾಕ್ಟ್ಲಿ ಅದೇ ಸಿದ್ದರಾಮಯ್ಯನವ್ರಿಗೇನೋ ತರೋ ಮನಸ್ಸಿತ್ತು ಅಂತ ಅನ್ಸುತ್ತೆ. ಅವ್ರು ತುಂಬಾ ಹೋರಾಟ ಮಾಡಿದ್ರು, ಆದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಬಂಡವಾಳಶಾಹಿಗಳು, ಭೂವಡಿಯರು, ಮೇಲ್ವರ್ಗದವರ ವಿರೋಧವನ್ನ ಕಟ್ಟಿಕೊಳ್ಳೋದಕ್ಕೆ ಅವರು ರೆಡಿ ಇರಲಿಲ್ಲ. ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಮಾತ್ರ ಅವರಿಗೆ ಎಲ್ಲ ನೆನಪಾಗುತ್ತೆ, ಕರ್ನಾಟಕದಲ್ಲಿ ನೆನಪಾಗೋದಿಲ್ಲ. ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ವಿಲನ್ ಅಹಿಂದ ವರ್ಗಗಳಿಗೆ. ಮತ್ತೆ ಈಗ ಹೇಳ್ತೀರಾ ನಾವು ಜಾತಿ ಗಣತಿ ಮಾಡೋದಕ್ಕೆ ನಾವು ಎಲ್ಲ ಕಡೆ ಕುಮ್ಮಕ್ಕು ಕೊಡ್ತೀವಿ ಅಂತ. ಆ್ಯಂಡ್ ಮೋರ್ ಓವರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ವಿಜಯೇಂದ್ರ ಅವ್ರ ಪಾರ್ಟಿಯಲ್ಲೇನು ಭಾಳ ಏನು ದಲಿತರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರಾ, ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾರಾ ವಿಜಯೇಂದ್ರ ಅವರ ಪಕ್ಷ? ಮಾಡಲಿ. ಮುಂದಿನ ಚುನಾವಣೆಯಲ್ಲಿ 2028ರ ಚುನಾವಣೆಗೆ ನಾವು ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡಲಿ, ನೋಡೋಣ ಅವ್ರಿಗೆ ತಾಕತ್ತಿದ್ರೆ. ಬಿಜೆಪಿಗೆ ನಿಜಕ್ಕೂ ಕೂಡ ಶಕ್ತಿ ತಾಕತ್ತು. ಇವತ್ತೇನು ವಿಜಯೇಂದ್ರ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಬಿಜೆಪಿಗೆ ತಾಕತ್ತಿದ್ದರೆ 2028ಕ್ಕೆ ನಾವು ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಅಂತ ತಾವು ಚುನಾವಣೆಗೆ ಹೋಗುವ ಶಕ್ತಿ ನಿಮ್ಗಿದೆಯಾ? ನಿಮಗೂ ಇಲ್ಲ, ಕಾಂಗ್ರೆಸ್ ಅವ್ರಿಗೂ ಇಲ್ಲ, ಇಬ್ರಿಗೂ ಇಲ್ಲ. ಸುಮ್ಮನೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಕಾಂಗ್ರೆಸ್ ಅವ್ರಿಗೂ ಬದ್ಧತೆ ಇಲ್ಲ, ನಿಮಗೂ ಬದ್ಧತೆ ಇಲ್ಲ. ಬರೀ ವೋಟ್ ಬ್ಯಾಂಕ್ಗೆ ಏನ್ ಬೇಕಾದ್ರೂ ಭಾಷಣ ಹೊಡಿತೀರಾ, ಏನ್ ಬೇಕಾದ್ರೂ ಹೇಳ್ತೀರಾ, ಏನ್ ಸಲಹಾ ಮಂಡಳಿ, ಏನ್ ಸಮಾವೇಶ ಬೇಕಾದ್ರೂ ಮಾಡ್ತೀರಾ. ಆಯ್ತು.